ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ಮಾರ್ನಿಂಗು ಶುಕ್ರವಾರ ಬೆಳಗ್ಗೆನೇ ನಾನು ಮನೆ ಮುಂದೆ ನೀರೆಲ್ಲ ಹಾಕಿಬಿಟ್ಟು ಹೊಸಲು ತೊಳಿತಾ ಇದ್ದೀನಿ. ಶುಕ್ರವಾರ ಅಂತಲೇ ಆಲ್ಮೋಸ್ಟ್ ಎಲ್ಲರೂ ಕೂಡ ಬ್ಯುಸಿ ಇರ್ತೀವಿ. ನನಗಂತೂ ಸ್ವಲ್ಪ ಬ್ಯುಸಿ ಜಾಸ್ತಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕೂ ಕೂಡ ಸರಿಯಾಗಿ ಆಗ್ತಾಯಿಲ್ಲ. ಆದರೂ ಇವತ್ತು ಫ್ರೀ ಮಾಡ್ಕೊಂಡು ಒಂಚೂರು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಹೊಸಲಿಗೆ ನೀರು ಹಾಕಿಬಿಟ್ಟು ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಪ್ರತಿದಿನ ಕೂಡ ಮಾಡೋವಂಥದ್ದೇ ಎಲ್ಲರೂ ಕೂಡ. ನನಗೆ ಪ್ರತಿದಿನ ರಂಗೋಲಿ ಹಾಕೋದಕ್ಕೆ ಟೈಮ್ ಸಿಗೋದಿಲ್ಲ. ಅದು ನಾವು ಮೇಲೆ ಇರೋದ್ರಿಂದ ಪ್ರತಿದಿನ ನಾನು ರಂಗೋಲಿ ಏನೂ ಹಾಕೋದಿಲ್ಲ. ಶುಕ್ರವಾರ ಸೋಮವಾರ ಆ ರೀತಿ ಫ್ರೀ ಇದ್ದವಾಗ ನಾನು ಹಾಕ್ಕೊತೀನಿ. ಹೊಸಲಿಗೆ ಕೂಡ ಅರಿಶಿನ ಕುಂಕುಮ ನಾವು ಡೈಲಿ ಇಟ್ಟರು ರಂಗೋಲಿ ಅಂತೂ ಬೇಗ ಡೈಲಿ ಹಾಕೋದಕ್ಕೆ ಆಗೋದಿಲ್ಲ. ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟಾದಮೇಲೆ ಹಾಗೆಯೇ ನಾನು ತೇವದ ಮೇಲೇ ರಂಗೋಲಿ ಹಾಕ್ತಾಯಿದ್ದೀನಿ. ಇಲ್ಲಿ ಸಿಮೆಂಟ್ ಇರೋದು, ಸಿಮೆಂಟ್ ಮೇಲೆ ಸ್ವಲ್ಪ ಹೊತ್ತು ಡ್ರೈ ಆದರೆ ಸಾಕು, ಗಾಳಿಗೆ ರಂಗೋಲಿ ಪುಡಿ ಎಲ್ಲ ಗಾಳಿಗೆ ಎದ್ದು ಹೋಗ್ತಾ ಇರುತ್ತೆ. ಆದರೂ ಕೂಡ ಮನೆ ಮುಂದೆ ರಂಗೋಲಿ ಹಾಕಬೇಕಲ್ವ, ಹಾಗಾಗಿ ಅದು ಇರುತ್ತೋ ಬಿಡುತ್ತೋ ಚಿಕ್ಕದಾಗೊಂದು ರಂಗೋಲಿ ಹಾಕೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆಯೇ ನಾವು ರಂಗೋಲಿ ಹಾಕಬೇಕಾದ್ರೆ ಬರೀ ರಂಗೋಲಿ ಪುಡಿಯಿಂದ ರಂಗೋಲಿ ಹಾಕಬಾರ್ದು ಅಂತ ಹೇಳ್ತಾರೆ. ಕೆಮ್ಮಣ್ಣು ಕೂಡ ಕಂಪಲ್ಸರಿ ಬಳಸಬೇಕಂತೆ. ಅವೆರಡೂ ಕೂಡ ವಿಷ್ಣು ಲಕ್ಷ್ಮಿ ಇದ್ದ ಹಾಗೆ ಒಂದನ್ನು ಹಾಕಿ ಇನ್ನೊಂದನ್ನು ಹಾಕದೆ ಬಿಡಬಾರ್ದು ಅಂತ ಹೇಳ್ತಾರೆ. ನನಗೂ ಸರಿಯಾಗಿ ಗೊತ್ತಿಲ್ಲ, ನನಗೂ ಯಾರೋ ಹೇಳಿದ್ದು, ಸೊ ಹೇಳ್ಬೇಕು ಅನ್ನಿಸ್ತು, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆಯೇ ಬಾಗಿಲು ಮುಂದೆ ಹೊಸಲು ಮುಂದೆನೇ ನಾನು ಚಿಕ್ಕದಾಗೊಂದು ರಂಗೋಲಿನ ಹಾಕ್ತಾಯಿದ್ದೀನಿ. ಸೊ ಬೆಳಿಗ್ಗೆ ನಮ್ಮ ಟೈಮ್ಗೆ ಯಾವುದಾಗುತ್ತೋ ಬೇಗ ಬೇಗ ಆ ರೀತಿ ಸಿಂಪಲ್ಲಾಗಿ ನಾನು ಈ ರೀತಿ ಒಂದು ಹಾಕ್ಕೊತಾ ಇದ್ದೀನಿ. ಕೆಲವು ದಿನ ಅಂತೂ ಇಷ್ಟು ಮಾತ್ರ ರಂಗೋಲಿ ಹಾಕೋದಕ್ಕೂ ನಮಗೆ ಟೈಮ್ ಸಿಗೋದೇ ಇಲ್ಲ. ಶುಕ್ರವಾರ ಅಂದರೆ ಒಂಚೂರು ಬೇಗ ಎದ್ದು ನಾವು ಮಾಡ್ಕೋಬೇಕಾಗತ್ತೆ. ಕೆಲಸಗಳಿಗೆ ಹೋಗೋರ್ಗಂತೂ ಇದು ಕಂಪಲ್ಸರಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಮನೆ ಮುಂದೆ ನೀರು ಹಾಕೋಕ್ಕೂ ಕೂಡ ಒಂದೊಂದು ದಿನ ಟೈಮ್ ಸಿಕ್ಕಲ್ಲ. ಚಿಕ್ಕ ಮಕ್ಕಳು ಇತ್ತು ಅಂತಂದರೆ ಅವ್ರ ಕೆಲಸಗಳೇ ಅರ್ಧ ಇರುತ್ತಲ್ವ, ಹಾಗಾಗಿ ಟೈಮೇ ಸಿಗೋದಿಲ್ಲ. ನಂತರ ಇನ್ನು ಸ್ವಲ್ಪ ಮುಂದೆಗೆ ನಾನು ಪ್ರತಿದಿನ ಕೂಡ ರಂಗೋಲಿ ಹಾಕಬೇಕಾದ್ರೆ ಈ ರೀತಿ 2 ರಂಗೋಲಿನ ಹಾಕ್ತೀನಿ. ಹಾಗೆ ತುಳಸಿ ಕಟ್ಟೆ ಮುಂದೆ ಒಂದು 3 ರಂಗೋಲಿಗಳನ್ನ ಹಾಕ್ತೀನಿ. ಬಾಗಿಲು ಮುಂದೆ ಹಾಕೋದು ನಾವು ಓಡಾಡ್ತಾ ಇರಬೇಕಾದ್ರೆ ಹೋಗಿಬಿಡುತ್ತೆ. ಇನ್ನು ಸ್ವಲ್ಪ ಮುಂದೆಗೆ ಹಾಕಿರೋದು ರಂಗೋಲಿ ಯಾರೂ ಏನೋ ಅಷ್ಟು ತುಳಿದು ಓಡಾಡೋದಿಲ್ಲ. ಚಿಕ್ಕ ಮಕ್ಕಳಿದ್ರೆ ಕೆಡಿಸ್ತಾರೆ, ಸೊ ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ಇನ್ನೊಂದು ಚಿಕ್ಕದೊಂದು ರಂಗೋಲಿ ಈ ಕಡೆಗೆ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ನನ್ನ ರಂಗೋಲಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ. ಚಿಕ್ಕದಾಗಿ ಯಾವುದೋ ಒಂದು ಬಿಡಿಸ್ತಾ ಇದ್ದೀನಿ. ರಂಗೋಲಿನ ಹಾಕ್ಕೊಂಡು ಆದಮೇಲೆ ನೆಕ್ಸ್ಟು ಅಡುಗೆ ಮನೆಗೆ ಹೋಗಬೇಕು. ಮಾಡೋಷ್ಟು ಕೆಲಸಗಳಿದ್ದೇ ಇರುತ್ತಲ್ವ. ಮಾರ್ನಿಂಗು ಕುತ್ಕೊಂಡು ಕಾಫಿ ಟೀ ಕುಡಿಯೋಣ ಅಂದರೂ ಕೂಡ ಟೈಮ್ ಸಿಗೋದಿಲ್ಲ. ಎಲ್ಲ ತಾಯಿಗಳದ್ದು ಕೂಡ ಇದೇ ಕಂಪ್ಲೇಂಟ್ ಇರುತ್ತೆ. ಬೆಳಿಗ್ಗೆ ಕುತ್ಕೊಂಡು ಬಿಸಿನೀರು ಕುಡಿಯೋಣ ಅಂದರು, ಒಂದು ಗ್ಲಾಸ್ ಕಾಫಿ ಹಾಲು ಏನಾದರೂ ಕುಡಿಯೋಣ ಅಂದರೂ ಕೂಡ ಟೈಮ್ ಸಿಕ್ಕೋದಿಲ್ಲ ಚಿಕ್ಕ ಮಕ್ಕಳಿದ್ದರೆ ಅಂತೂ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಪಾರ್ಟ್ ಆಫ್ ವರ್ಕ್ ನಾವು ಮಾಡಬೇಕಾಗತ್ತೆ. ಸೊ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ನಾನೀಗ ಸ್ವಲ್ಪ ಟೊಮೊಟೊ ಬಾತ್ ಏನಾದರೂ ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಮಿಕ್ಸಿಗೆ ನೋಡಿ ಸ್ವಲ್ಪ ಕಾಯಿ ತುರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಬಂದುಬಿಡ್ತೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇಲ್ಲ ಅಂತಂದರೆ ಕೆಲವು ಟೈಮ್ ನಾನು ಕಾಯಿ ತುರಿ ಹಾಕ್ತೀನಿ, ಕೆಲವು ಟೈಮ್ ಹಾಕೋದಿಲ್ಲ, ಹಾಗೆ ಕೂಡ ಮಾಡಿಬಿಡ್ತೀನಿ. ಇವತ್ತು ಕಾಯಿ ತುರಿ ಇತ್ತು, ಹಾಗಾಗಿ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಈಗ ಒಂದು ಕುಕ್ಕರನ್ನು ಇಟ್ಬಿಟ್ಟು ಎಣ್ಣೆನ ಹಾಕ್ಕೊಂಡು, ಚಕ್ಕೆ ಲವಂಗ ಆಲ್ರೆಡಿ ನಾನು ಮಿಕ್ಸಿಗೆ ಹಾಕಿದ್ದೆ ಅಲ್ವ, ಹಾಗಾಗಿ ಇಲ್ಲಿ ಚಕ್ಕೆ ಲವಂಗ ಹಾಕ್ತಾಯಿಲ್ಲ. ಮಿಕ್ಕಿರೋ ಅಂಥ ಬಿರಿಯಾನಿ ಐಟಮ್ ಎಲ್ಲ ಕೂಡ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಈರುಳ್ಳಿ ಕೂಡ ಒಂದು ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಹಾಕ್ತಾಯಿಲ್ಲ, ಯಾಕಂದರೆ ಮಿಕ್ಸಿಗೆ ಆಲ್ರೆಡಿ ಹಾಕಿಟ್ಟಿದ್ದೀವಲ್ಲ, ಹಾಗಾಗಿ ಇಲ್ಲಿ ಹಾಕ್ತಾಯಿಲ್ಲ. ಸೊ ಈಗ ಇದಕ್ಕೆ ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಆಲ್ರೆಡಿ ರೇಟ್ ತುಂಬಾ ಕಡಿಮೆ ಆಗೋಗಿದೆ ಅಲ್ವಾ. ಮೊನ್ನೆ ಅಂತೂ 100 ರೂಪಾಯಿ 120 ರೂಪಾಯಿ ಆಗಿತ್ತು. ಈಗ 100 ರೂಪಾಯಿಗೆ 6 kg ಅಂತ ಬರ್ತಿದ್ದಾರೆ ಮನೆಗಳ ಹತ್ರನೇ. ಅಷ್ಟು ಕಡಿಮೆ ಆಗೋಗ್ಬಿಟ್ಟಿದೆ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತ ಒಂಚೂರು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪಿಗಿಂತ ನೀವು ಕಲ್ಲುಪ್ಪನ್ನು ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಇದರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ನಾನು ನೀರು ನೀವು 1 to ಡಬಲ್ ಹಾಕ್ಕೋಬೇಕಾಗತ್ತೆ. ರೈಸ್ ಮಾಡ್ತೀವಲ್ಲ, ನಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಮಿಕ್ಸಿ ಜಾರನ್ನು ತೊಳೆದು ಅದರಲ್ಲೇ ನೀರನ್ನು ಕೂಡ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು
1 ಗ್ಲಾಸ್ಗೆ 2 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಒಂಚೂರು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಆಗಲೇ ಒಂಚೂರು ಉಪ್ಪು ಹಾಕಿದ್ವಲ್ಲ ನೋಡಿಕೊಂಡು ಮತ್ತು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿನ ಹಾಕ್ಕೋಬೇಕು. ಅಕ್ಕಿ ನಾನು ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ನೆನೆಸಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಕೆಲವರಿಗೆ ತುಂಬ ಉದುರುದ್ರಾಗಿರಬೇಕು ಅಂತ ಇಷ್ಟ. ನನಗೆ ಒಂಚೂರು ಸಾಫ್ಟಾಗಿದ್ದರೆ ಇಷ್ಟ, ಜಾಸ್ತಿ ಉದುರುದ್ರಾಗಿದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದು ಕುದಿ ಬಂದಮೇಲೆ ಅಕ್ಕಿನ ಇದರಲ್ಲಿ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನಾವು ಟೇಸ್ಟ್ ನೋಡಬೇಕು, ಉಪ್ಪು ಆಗಿದೆಯಾ ಇಲ್ವಾ ಅಂತ. ಕಡಿಮೆ ಇತ್ತು ಅಂದರೆ ಮತ್ತೆ ಹಾಕ್ಕೋಬೇಕಾಗತ್ತೆ. ನಾನು ಯಾವಾಗಲೂ ಕೂಡ ಟೇಸ್ಟ್ ನೋಡ್ತೀನಿ. ಕೆಲವರು ನೋಡೋದಿಲ್ಲ, ಹಾಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ನಾವು ಎಷ್ಟು ಹಾಕಿದ್ದೀವಿ ಹಾಕಿಲ್ಲ ಅಂತ. ಸೊ ಈಗ ಕೊತ್ತಂಬರಿ ಪುದೀನ ಕೂಡ ಕಟ್ ಮಾಡಿಟ್ಟಿದ್ದು ಇದರಲ್ಲಿ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಸಿಲನ್ನು ಹಾಕ್ಸ್ಕೊಂಡ್ರೆ ಅದು ರೆಡಿ ಆಗೋಗುತ್ತೆ. ಸೊ ವಿಸಿಲ್ ಬಂದಾದಮೇಲೆ ನೋಡಿ ರೆಡಿ ಆಗಿದೆ ಅನ್ನ. ಈಗ ಮಕ್ಕಳಿಗೆ ಟೈಮ್ ಆಗುತ್ತಲ್ವ, ಸೊ ಅವರಿಗೆ ಬಾಕ್ಸ್ಗೆ ಹಾಕ್ಕೊಡ್ತಾಯಿದ್ದೀನಿ. ಬಾಕ್ಸ್ಗೂ ಹಾಗೆಯೇ ತಟ್ಟೆಗೂ ಕೂಡ ಹಾಕ್ಕೊಟ್ಬಿಡ್ತೀನಿ. ಇನ್ನು ಅವ್ರಿಗೆ ತಲೆಗಳು ಬಾಚೋದು ಅಷ್ಟೇ ಕೆಲಸ ಇರುತ್ತೆ. ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿ ಸಾಯಂಕಾಲ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಈಗ ಸಾಯಂಕಾಲ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ಚಿಕ್ಕದೊಂದು ಅಂಗಡಿನ, ಜೆರಾಕ್ಸ್ ಅಂಗಡಿನ ಓಪನ್ ಮಾಡಿದ್ದೀವಿ. ಸೊ ಓಪನ್ ಮಾಡಿ ಆಲ್ಮೋಸ್ಟ್ ತಿಂಗಳಾಯಿತು. ಆಷಾಢಕ್ಕೂ ಮೊದಲೇ ಅಂಗಡಿನ ಓಪನ್ ಮಾಡಿ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಓಪನ್ ಮಾಡಿದ್ವಿ. ಜೆರಾಕ್ಸ್ ಮಿಷನ್ನು 3 ಡೇಸ್ ಆಯಿತು ಬಂದು, ಬಟ್ ಅದನ್ನು ಓಪನ್ ಮಾಡಿದ್ದು ಇವತ್ತೇ. ಇಂಜಿನಿಯರ್ ಬಂದು ಇವತ್ತು ಅದನ್ನು ಸಾಫ್ಟ್ವೇರ್ ಎಲ್ಲ ಡೌನ್ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟು ಹೋಗಿದ್ದಾರೆ ಮಧ್ಯಾಹ್ನ. ನಾನು ಸ್ಕೂಲಿಂದ ಬಂದಮೇಲೆ ಮಕ್ಕಳು ಕೂಡ ಬಂದಿದ್ದರು. ಅದಕ್ಕೆ ಸಾಯಂಕಾಲ ಹೋಗಿ UPS ಕೂಡ ಅಂಗಡಿಗೆ ಹೊಸ್ದಾಗಿ ಹಾಕ್ಸಿದ್ದು, ಹಾಗಾಗಿ ಎಲ್ಲದಕ್ಕೂ ಪೂಜೆ ಮಾಡೋಣ ಅಂತ ಬಂದಿದ್ದೀವಿ. ಇದು ಹೊಸ್ದಾಗಿ ತಂದಿದ್ದು. ಇದ್ರ ಡೀಟೇಲ್ಸ್ ಏನಾದರೂ ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಮಿಷನ್ ಎಷ್ಟಾಯಿತು, ಯಾವ ರೀತಿ ತಂದ್ವಿ, ಎಲ್ಲಿಂದ ತಂದ್ವಿ ಎಲ್ಲದನ್ನು ಕೂಡ ನಾನು ತಿಳಿಸ್ತೀನಿ. ನಿಮಗೆ ಬೇಕು ಅಂದರೆ ಮಾತ್ರ ಕಾಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲ ಅಂತಲೇ ನಾನು ಅದರ ಡೀಟೇಲ್ಸ್ ಏನು ಹೇಳೋಕ್ಕೆ ಹೋಗೋದಿಲ್ಲ. ಸೊ ಈಗ ಅಂಗಡಿಯಲ್ಲಿ ನಾವು ಪೂಜೆನ ಮಾಡೋಣ ಸಿಂಪಲ್ಲಾಗಿ. ಅಂದರೆ ಹೊಸ ಐಟಮ್ ಬಂದಾಗ ನಾವು ಅದಕ್ಕೆ ಪೂಜೆ ಮಾಡ್ತೀವಲ್ಲ, ಆ ರೀತಿ ಪೂಜೆ ಮಾಡ್ತಾಯಿದ್ದೀವಿ. ಸಿರಿ ನಾನು ಮಾಡ್ತೀನಿ ಅಂತ ಅಂದ್ಲು. ಸೊ ಹಾಗಾಗಿ ಅವಳೇ ಮಾಡ್ತಿದ್ದಾಳೆ, ನಾನು ವಿಡಿಯೋ ಮಾಡ್ತಾಯಿದ್ದೆ. ಅಂಗಡಿ ನಾವು ಇನ್ನೂ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು. ಆಲ್ಮೋಸ್ಟ್ ಅಂದರೆ 3 ಡೇಸ್ ಆಷಾಢ ಸ್ಟಾರ್ಟ್ ಆಗೋದಕ್ಕೆ 3 ಡೇಸ್ ಇದೆ ಅನ್ನೋವಾಗ ನಾವು ಅಂಗಡಿ ಸ್ಟಾರ್ಟ್ ಮಾಡಿದ್ದು. ಅಂಗಡಿ ಸ್ಟಾರ್ಟ್ ಮಾಡಿದಾಗ ಅಂಗಡಿಯಲ್ಲಿನೂ ಏನೂ ಐಟಮ್ ಇರಲಿಲ್ಲ. ಕಂಪ್ಯೂಟರ್ ಮನೆಯಲ್ಲಿ ಇದ್ದಿದ್ದನ್ನು ಮಾತ್ರ ತೊಗೊಂಡಾಗ ಅಲ್ಲಿ ಇಟ್ಕೊಂಡಿದ್ವಿ. ಈಗ ಒಂದೊಂದೇ ಐಟಮನ್ನು ತೊಗೊಂಡು ಬರ್ತಾಯಿದ್ವಿ. ಹಾಗೆ ಅಂಗಡಿಗೆ ಏನು ಬೇಕು ಅದನ್ನು ರೆಡಿ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಐಟಮ್ಸ್ ಮಾತ್ರ ಇನ್ನೂ ಕಡಿಮೆನೇ, ಸ್ವಲ್ಪ ಇಂಪ್ರೂವ್ ಆಗ್ತಾ ನೋಡಿಕೊಂಡು ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು. ಅರಿಶಿನ ಕುಂಕುಮ ಕೂಡ ಇಟ್ಟಾದಮೇಲೆ ಈಗ ಹೂವು ಕೂಡ ಹಾಕ್ತಾಯಿದ್ದಾಳೆ. ಸಿರಿ ನಾನೇ ಪೂಜೆ ಮಾಡ್ತೀನಿ ಅಂದು. ಸೊ ನೀನೇ ಮಾಡಮ್ಮ ಅಂತೇಳ್ಬಿಟ್ಟು ಮಾಡಿಸ್ತಾಯಿದ್ದೀನಿ. ಚಿನ್ನನ ಬಾಳೆಹಣ್ಣು ತಗೊಬಂದುಬಿಡೋಗು ಅಂತೇಳ್ಬಿಟ್ಟು ಅವಳನ್ನ ಅಂಗಡಿಗೆ ಕಳಿಸಿದ್ದೆ. ಅವಳೇ ಹೋಗಿ ಬಾಳೆಹಣ್ಣು ತಂದ್ಲು ಪೂಜೆಗೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಮನೆಗೆ ಹೋದರೆ, ಮನೆಯಲ್ಲಿ ಮತ್ತೆ ಇನ್ನು ಬೆಳಗ್ಗೆ ನಾನು ಟಿಫನ್ ಮಾಡಿದ್ದಿದ್ದಷ್ಟೇ, ಅಡುಗೆ ಮಾಡಿಲ್ಲ. ಈಗ ಹೋಗಿ ಸಾಂಬಾರು ಮಾಡಬೇಕು, ಮತ್ತು ಮುದ್ದೆನೋ ಅನ್ನನೋ ಮಾಡಬೇಕಾಗತ್ತೆ. ಸೊ ಬೆಳಗ್ಗೆ ಸಾಯಂಕಾಲ ಈ ನಡುವೆ ಸ್ವಲ್ಪ ನನಗೆ ಫ್ರೀ ಸಿಗ್ತಾಯಿಲ್ಲ. ಹಾಗಾಗಿ ವಿಡಿಯೋಗಳು ಕೂಡ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಆಗ್ತಾಯಿಲ್ಲ. ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಣ ಅಂತ, ಆದರೆ ಆಗ್ತಾಯಿಲ್ಲ. ಈಗ ಹಬ್ಬ ಬೇರೆ ಬರ್ತಿದೆ ಅಲ್ವಾ, ಆಲ್ಮೋಸ್ಟ್ ಇನ್ನೂ ಬ್ಯುಸಿ ಆಗಿಬಿಡ್ತೀವಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವಿಡಿಯೋ ಹಾಕೋದಕ್ಕೆ. ಅರಿಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಹಾಕಿದ್ಮೇಲೆ ಎಲೆ ಅಡಿಕೆ ಇಟ್ಬಿಟ್ಟು ಸಿರಿ ಪೂಜೆ ಮಾಡ್ತಿದ್ದಾಳೆ. ಆಚೆ ಕೂಡ ಇನ್ನೊಂದು ಸ್ವಲ್ಪ ವೈರಿಂಗ್ ಕೆಲಸ ಎಲ್ಲ ನಡೀತಾ ಇತ್ತು. ಮಿಷನ್ಗೆ ವೈರ್ ಕೊಟ್ಟಿದ್ರಲ್ವ, ಅದನ್ನು ಎಲ್ಲ ಕೂಡ ವೈರಿಂಗ್ ಕೆಲಸ ಕೂಡ ಒಂಚೂರು ಮಾಡ್ತಾ ಇದ್ದಾರೆ. ಆಚೆ ಕೂಡ ಇಲ್ಲ, ಎಲ್ಲದಲ್ಲಿದೆ, ಓಡಾಡೋಕ್ಕೂ ಕೂಡ ಜಾಗ ಆಗ್ತಿಲ್ಲ, ಆ ಥರ ಇದೆ. ಎಲ್ಲ ಒಂದು ಸೈಡಿಂದ ಇನ್ನೂ ಸೆಟ್ ಮಾಡಬೇಕಾಗುತ್ತೆ. ನೋಡಿ ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ಹಾಕ್ತಿದ್ದಾರೆ, ಕಾಣಿಸ್ತಿದೆ ಅಲ್ವಾ. ಸ್ವಲ್ಪ ವರ್ಕ್ ಇನ್ನೂ ಪೆಂಡಿಂಗ್ ಇದೆ. ಸಾಮಾನು ಕೂಡ ಎಲ್ಲದಲ್ಲಿದೆ, ಇನ್ನೂ ಜೋಡಿಸೋ ಅಂಥದ್ದಿದೆ. 3 ಡೇಸ್ ಆಯಿತು. ಕೆಲವು ಐಟಮ್ಗಳೆಲ್ಲ ಕೂಡ ಹಾಕ್ಕೊಂಡು ಬಂದು ಪ್ಯಾಕಿಂಗ್ ಬಿಚ್ಚಿಟ್ಟಿದ್ದೀವಿ, ಇನ್ನೂ ಎಲ್ಲೆಗಲ್ಲಿಗೆ ಸೆಟ್ ಮಾಡಿಲ್ಲ. ನಮಗೂ ಕೂಡ ಅಂಗಡಿ ಹೊಸ ಎಕ್ಸ್ಪೀರಿಯೆನ್ಸ್, ಹಾಗಾಗಿ ಅದು ಇನ್ನೂ ಸ್ವಲ್ಪ ಅದು ಸೆಟ್ಟಾಗಿ ನಾವು ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಒಂದಷ್ಟು ದಿನ ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೇ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.